ಇರಾನ್ನಿಂದ ಅಮೆರಿಕಕ್ಕೆ ಹೊಸ ಪ್ರಸ್ತಾವನೆಯ ಸಲ್ಲಿಕೆಯಾಗಿದೆ. ಶಾಂತಿ ಮಾತುಕತೆಗೆ ಸಂಬಂಧಿಸಿದಂತೆ ಈ ಪ್ರಸ್ತಾವನೆ ಅಂತ ಹೇಳಲಾಗ್ತಾ ಇದೆ. ಇದು ಇರಾನ್ ಮುಂದಿಟ್ಟರು ಅಂತ ಹೊಸ ಪ್ರಸ್ತಾವನೆ. ಈ ಪ್ರಸ್ತಾವನೆಯನ್ನು ಇಟ್ಕೊಂಡು ಶಾಂತಿ ಮಾತುಕತೆಗೆ ಒಂದು ವೇದಿಕೆಯನ್ನು ಸಿದ್ಧಗೊಳಿಸ್ತಾ ಇದೆ. ಪಾಕಿಸ್ತಾನದ ಮೂಲಕ ಹೊಸ ಪ್ರಸ್ತಾವನೆ ಕಳಿಸಿದ ಇರಾನ್. ಹರ್ಮುಜ್ ಜಲಸಂಧಿಯನ್ನು ಮೊದಲು ತೆರೆಯೋಣ, ಆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಅಣ್ವಸ್ತ್ರ ಪರೀಕ್ಷೆ ಇದೆಯಲ್ಲ, ಅದನ್ನು ಆಮೇಲೆ ಮಾತುಕತೆ ಆಡೋಣ. ಹರ್ಮುಜ್ ಜಲಸಂಧಿ ತೆರೆದು ಯುದ್ಧವನ್ನು ಫಸ್ಟ್ ಅಂತ್ಯಗೊಳಿಸೋಣ, ಅಣ್ವಸ್ತ್ರದ ಕುರಿತಂತೆ ಮಾತುಕತೆ ಆಮೇಲೆ ಮಾಡೋಣ. ಸದ್ಯಕ್ಕೆ ಅಣ್ವಸ್ತ್ರ ಹೊರತು ಬೇರೆ ಯಾವುದೇ ವಿಚಾರಗಳ ಬಗ್ಗೆ ಮಾತುಕತೆ ಬೇಡ. ಹರ್ಮುಜ್ ಜಲಸಂಧಿ ತೆರೆದು ಬಳಿಕ ಮುಂದಿನ ವಿಚಾರ ಚರ್ಚೆ ಮಾಡೋಣ. ಈ ರೀತಿಯಾಗಿ ಹೊಸ ಪ್ರಸ್ತಾವನೆಯನ್ನು ಕಳುಹಿಸಿದೆ ಇರಾನ್. ಅಮೆರಿಕ, ಪಾಕ್, ಇರಾನ್ ಉನ್ನತ ಮೂಲಗಳಿಂದ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಹರ್ಮುಜ್ ಜಲಸಂಧಿ ಬಂದ್ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಅದನ್ನು ಓಪನ್ ಮಾಡೋಣ, ಯುದ್ಧ ನಿಲ್ಲಿಸೋಣ. ಅಣ್ವಸ್ತ್ರ ಪರೀಕ್ಷೆ ಇದೆಯಲ್ಲ, ಈ ವಿಷಯ ಆಮೇಲೆ ಮಾತಾಡೋಣ. ಏನಂತೀರಾ? ಇದಕ್ಕೆ ನೀವು ಓಕೆ ಅಂದರೆ ನಾವು ಮಾತುಕತೆಗೆ ಬರ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಪಾಕಿಸ್ತಾನದ ಮೂಲಕ ಈ ಒಂದು ಹೊಸ ಪ್ರಸ್ತಾವನೆಯನ್ನು ಅಮೆರಿಕಕ್ಕೆ ರವಾನೆ ಮಾಡಿದೆ ಇರಾನ್. ಪಾಕಿಸ್ತಾನ ಎರಡು ದೇಶಗಳ ಶಾಂತಿ ಮಾತುಕತೆಯ ನೇತೃತ್ವವನ್ನು, ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಪಾಕಿಸ್ತಾನದ ಪ್ರಧಾನಿ ಇಸ್ಲಾಮಾಬಾದ್ನಲ್ಲಿ ವೇದಿಕೆಯನ್ನು ಕೂಡ ಕಲ್ಪಿಸಿಕೊಟ್ಟಿದ್ರು, ಶಹಬಾಜ್ ಶರೀಫ್. ಅವ್ರ ಮೂಲಕ ಈಗ ಇರಾನ್ ಹೊಸ ಪ್ರಸ್ತಾವನೆಯನ್ನು ಕಳಿಸಿರೋದು. ನೋಡಿ, ಮೊದಲು ಹರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋಣ, ಯುದ್ಧನ ಅಂತ್ಯಗೊಳಿಸೋಣ, ಅಣ್ವಸ್ತ್ರ ಪರೀಕ್ಷೆಯ ಬಗ್ಗೆ ಆಮೇಲೆ ಮಾತುಕತೆ ಮಾಡೋಣ. ಹರ್ಮುಜ್ ಬಂದಾಗಿರೋದ್ರಿಂದ ಎಲ್ಲ ದೇಶಗಳಿಗೂ, ಅದರಲ್ಲೂ ಪ್ರಮುಖವಾಗಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಹೀಗಾಗಿ ನಾವು ಯುದ್ಧವನ್ನು ನಿಲ್ಲಿಸಬೇಕು, ಅಂತ್ಯಗೊಳಿಸಬೇಕು. ಕದನ ವಿರಾಮ ಅಲ್ಲ, ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಅದನ್ನು ಮಾಡೋಣ, ಹರ್ಮುಜ್ನ ಓಪನ್ ಮಾಡೋಣ. ಅದು ಆದ ಬಳಿಕ ಈ ಅಣ್ವಸ್ತ್ರ ಪರೀಕ್ಷೆ ಇದೆಯಲ್ಲ, ಆ ವಿಷಯಕ್ಕೆ ತಾನು ಯುದ್ಧ ಆಗ್ತಾ ಇರೋದು, ಅದನ್ನು ಆಮೇಲೆ ಮಾತಾಡೋಣ ಅನ್ನೋ ಮೆಸೇಜನ್ನು ಪ್ರಸ್ತಾವನೆ ಮೂಲಕ ಪಾಕಿಸ್ತಾನದಿಂದ ಅಮೆರಿಕಾಗೆ ಕಳುಹಿಸಿಕೊಟ್ಟಿದ್ದಾರೆ ಇರಾನ್. ಈಗ ಅಮೆರಿಕದ ನಡೆ ಏನಿರುತ್ತೆ? ಕುತೂಹಲ ಕೆರಳಿಸಿದೆ. ಎರಡನೇ ಸಂಧಾನ ಸಭೆ, ಶಾಂತಿ ಮಾತುಕತೆ ಕೂಡ ವಿಫಲವಾಗಿದೆ. ಸೊ ಇಸ್ಲಾಮಾಬಾದ್ನಲ್ಲಿ ಆಗಬೇಕಾದಂಥ ಶಾಂತಿ ಮಾತುಕತೆ ಅದು ಕೂಡ ವಿಫಲವಾಗಿದೆ. ಈಗ ಅಮೆರಿಕ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ಕೂಡ ಡಿಪೆಂಡ್ ಆಗಿದೆ. ಇನ್ನು ಇರಾನ್ ಇಟ್ಟಿರುವಂಥ ಹೊಸ ಪ್ರಸ್ತಾವನೆ ಏನು ಅಂತ ಹೇಳಿದ್ರೆ, ಹರ್ಮುಜ್ ಓಪನ್ ಮಾಡೋಣ, ಬೇರೆ ರಾಷ್ಟ್ರಗಳಿಗೆ ತೊಂದರೆ ಆಗ್ತಾ ಇದೆ, ಯುದ್ಧವನ್ನು ಕಂಪ್ಲೀಟಾಗಿ ನಿಲ್ಲಿಸೋಣ. ನೀವು ಕದನ ವಿರಾಮ ಅಂತ ಹೇಳಿದಿರಿ, ಕದನ ವಿರಾಮ ಅಲ್ಲ, ಕಂಪ್ಲೀಟಾಗಿ ಯುದ್ಧವನ್ನು ಸ್ಟಾಪ್ ಮಾಡ್ಕೊಳ್ಳೋಣ. ಅದಾದಮೇಲೆ ಅಣ್ವಸ್ತ್ರ ಪರೀಕ್ಷೆಯ ಬಗ್ಗೆ ಮಾತುಕತೆ ಆಡೋಣ. ಅದು ಈ ವೇದಿಕೆಯಲ್ಲಿ ಬೇಡ, ಈ ಟೇಬಲಲ್ಲಿ ಬೇಡ ಅದು ಅನ್ನೋ ಒಂದು ಮಾತನ್ನು ಪಾಕಿಸ್ತಾನದ ಮೂಲಕ ಕಳುಹಿಸಿಕೊಟ್ಟಿದೆ ಇರಾನ್. ಇದಕ್ಕೆ ಈಗ ಅಮೆರಿಕ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ, ಸದ್ಯ ಕುತೂಹಲವನ್ನು ಕೆರಳಿಸಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.